ಅಂದರೆ ಒಬ್ಬನೇ ಕೂತೆ ನಾನು ಕಟ್ಟಬೇಕಾದ್ರೆ ನನಗೆ ಕಾಣಿಸ್ತಿತ್ತು ಇಲ್ಲಿ ರಿಹರ್ಸಲ್ ಮಾಡ್ತಿದ್ದಾರೆ ಅಂತ. ಅದೊಂದು ಹುಚ್ಚಾಟ ಅಂತ ಅಂದ್ಕೊಂಡ್ರು. ಬಟ್ ನಂಗೆ ನಂಬಿಕೆ ಇತ್ತು, ಅಂದರೆ ಆ ಥರದ ಮನಸ್ಸುಗಳು ನಮ್ಮಲ್ಲಿದೆ ಅಂತ. ಇಂಡಿವಿಜುವಲ್ ಆಗಿ ಎಲ್ರಿಗೂ ಇದೆ. ಅದನ್ನು ಸೇರಿಸೋಕೆ ಸ್ಪೇಸ್ ಬೇಕಿತ್ತು. ಅದನ್ನು ನಾನು ನಂಬಿದೆ. ಆ ನಂಬಿಕೆಯಿಂದ ನಿಧಾನಕ್ಕೆ ಶುರು ಆಗ್ತಾ ಬರುವ ಆತ್ಮೀಯರನ್ನು, ಸಾಹಿತಿಗಳನ್ನು, ಚಿತ್ರಕಲಾವಿದರನ್ನು ನೋಡ್ತಾ ಇದ್ದರೆ ಬರ್ತಿರೋರೆಲ್ಲ ಸಾಮಾನ್ಯರಲ್ಲವೇ ಅಲ್ಲ. ಸೊ ಅವ್ರಿಗೊಂದು ಸ್ಪೇಸ್ ಸಿಗೋಕ್ಕೆ ಶುರುವಾಯಿತು. ಆ್ಯಂಡ್ ಇಟ್ ವಿಲ್ ಫಾರ್ಮ್. ನಮಗೊಂದು ಸಂಕಲ್ಪ ಇದ್ದರೆ ಅದು ಸರಿಯಾದ ಮತ್ತು ಆ ಪ್ರಾಮಾಣಿಕತೆ ಕೂಡ ನನ್ನನ್ನು ಪ್ರಶ್ನಿಸುವಂಥವ್ರು ಬಂದಾಗಲೇ ಇದು ನಡೆಯೋದು. ಇದು ಒಬ್ಬನ ಕೆಲಸ ಅಲ್ಲ. ಸೊ ನನ್ನ ಪುಣ್ಯಕ್ಕೆ ಅಥವಾ ನನ್ನ ಅದೃಷ್ಟಕ್ಕೆ ಪ್ರಶ್ನಿಸೋರೇ ಸೇರ್ತಾ ಇದ್ದಾರೆ ಸುತ್ತಲೂ. ಸೊ ನಾನು ಅಂದ್ಕೊಂಡ್ರು ನಾನು ತಪ್ಪದಾರಿಗೆ ಹೋಗಂಗಿಲ್ಲ ಈಗ. ಸೊ ದಟ್ ಈಸ್ ದ ಸೋಷಿಯಲ್ ಫೆನ್ಸಿಂಗ್ ವಿಚ್ ಇಸ್ ನೆಸೆಸರಿ. ಅದಕ್ಕೆ ಹೇಳಬೇಕು, ಕೃಪಾಕರ್ ಸೇನೆ ಅಂದರೆ ಅವ್ರು ಸುಮ್ಮನೆ ಬರಲ್ಲ. ಅದು ವಿಶಿಷ್ಟ ಹಕ್ಕಿಗಳವು. ಅವ್ಕೆ ಬರಬೇಕು ಅಂದರೆ ಈ ಪರಿಸರದಲ್ಲಿ ಏನೋ ಇರಬೇಕು, ಒಂದು ಪ್ರಾಮಾಣಿಕತೆ ಇರಬೇಕು. ಹನೂರವ್ರು ಸುಮ್ಮನೆ ಬರಲ್ಲ, ವಿಜಯಮ್ಮ ಸುಮ್ಮನೆ ಬರಲ್ಲ. ನಿಮ್ಗೆ ಅರ್ಥ ಆಗ್ತದೆ. ಇವ್ರುಗಳು ಅಷ್ಟು ನಮ್ಮ ಪತ್ರಕರ್ತರಲ್ಲೇ ಕೆಲವರು ಕೂಡ ಬರಲ್ವಲ್ಲ. ಪ್ರಕಾಶ್ ರೈ ಸಿನಿಮಾ ಪತ್ರಕರ್ತರು ಯಾವಾಗ ನೋಡಿದ್ರಿ ಇವ್ರನ್ನೆಲ್ಲ? ಇಲ್ಲಿರೋ ಹಿಂದೂ ಇರ್ಬೋದು, ಟೈಮ್ಸ್ ಆಫ್ ಇಂಡಿಯಾ, ಇವರೆಲ್ಲ ಸಾಕಷ್ಟು ಜನ ಬರೋದೇ ಇಲ್ಲ. ಅಂದರೆ ದೇ ನೋ ದೆರ್ ಇಸ್ ಸಮಥಿಂಗ್ ಎಲ್ಸ್ ಇಸ್ ಹ್ಯಾಪನಿಂಗ್. ಅಂದರೆ ಅದು ಒಳ್ಳೆ ಶಕುನ ಅಂತ. ದೆರ್ ಇಸ್ ಸಮಥಿಂಗ್, ದೇ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್ ಅಲ್ಲ. ನಿಮ್ಗೆ ಅರ್ಥ ಆಗ್ತಿದೆಯಾ? ಆ್ಯಂಡ್ ಐ ಬಿಲೀವ್ ಇನ್ ಇಟ್ ಆ್ಯಂಡ್ ದಟ್ ಮ್ಯಾಜಿಕ್ ಇಸ್ ಹ್ಯಾಪನಿಂಗ್. ಇದೆ, ಅದಕ್ಕೆ ಸಾಕಷ್ಟಿದೆ. ದೇಶದ ತುಂಬ ಇದೆ ಅಲ್ಲ. ಇಲ್ಲಿಂದ ಮಾಡಿದ್ರೆ ಅವರು ಏನಾದ್ರು ನಮಗೇನೋ ಒಂದು ಪ್ರಜ್ಞಾವಂತರಾಗಿ ಪ್ರಿಪೇರ್ ಆಗಿ ಹೋಗಲಿ. ಬಟ್ ಅದನ್ನು ತಯಾರು ಮಾಡೋದಂತೂ ಅಲ್ಲ ಇದು. ಓಕೆ, ಬಿಕಾಸ್ ಇಲ್ಲಿ ಬರೀ ನಾಟಕ ಅಲ್ವಲ್ಲ. ದೆರ್ ಈಸ್ ಅ ಪರ್ಪಸ್ ಬಿಹೈಂಡ್ ದಟ್ ಮೂಮೆಂಟ್. ಒಂದು ಶಾಲಾ ಶಿಕ್ಷಣ ಇರ್ಬೋದು, ಉತ್ತರ ಕರ್ನಾಟಕದ ರಂಗವಿಕಾಸದ ಕಾರ್ಯಕ್ರಮ ಇರ್ಬೋದು, ಹೊಸ ಹೊಸ ನಾಟಕಗಳು ಬರೋದಕ್ಕೆ ನಾನು ಸುಮ್ಮನೆ ಏನೋ ಚಾನ್ಸ್ ಕೊಡ್ತಿಲ್ಲ. ಇವಾಗ 6 ಜನ ನಾವು ನೇಹದ ನೇಗೆ ಮಾಡಿದ್ವಿ ಅಂದರೆ ವಿ ಗೇವ್ ದೆಮ್ ಎ ಚಾನ್ಸ್. ಫೆಲೋಶಿಪ್ ಒಂದು ತಂಡಕ್ಕೆ ಇಷ್ಟು ಲಕ್ಷ ರೂಪಾಯಿ, 4 ಲಕ್ಷ ರೂಪಾಯಿ ಕೊಡ್ತೀವಿ ಅಂದ್ಕೊಡಿ. ಒಂದು ತಂಡಕ್ಕೆ, ಮಂಗಳೂರಿನ ತಂಡಕ್ಕೆ, ಚಿಕ್ಕಮಗಳೂರಿನ ತಂಡಕ್ಕೆ, ಬೇರೆ ಊರಿನ ತಂಡಕ್ಕೆ, ಅಲ್ಲಿ ಡೈರೆಕ್ಟ್ರನ್ನಿಟ್ಟರೆ ಒಂದು ಹೊಸ ನಾಟಕ ಬರೀಬೇಕು. ಸೊ ಈಗ ಈ 1 ವರ್ಷದಲ್ಲಿ ನಿರ್ದಿಗಂತದಿಂದ 9 ಹೊಸ ನಾಟಕ ಬಂದಿದೆ ಅನ್ನೋದು ಒಳ್ಳೆಯದು. ನಾವು ಹಳೆ ನಾಟಕನೇ ಮಾಡ್ತೀವಿ, ಇನ್ನೊಂದೇ ಮಾಡ್ತೀವಿ ಅಂದಲ್ದೆ ಹೊಸ ನಾಟಕ ಹುಟ್ಟಿಕ್ಕೆ ಕಾರಣ ಆಯಿತು, ಆ ಪ್ರಾಸೆಸ್ಗೆ ಕಾರಣ ಆಯಿತು. ಇವಾಗ ಶಾಲಾರಂಗ ಮಾಡ್ತಿದ್ದೀವಿ ಅಂದರೆ ಅದಕ್ಕಾಗಿ ಮಕ್ಕಳಿಗೆ ಬೇಕಾದ ಹೊಸ ಮ್ಯೂಸಿಕ್ಕು, ಹೊಸ ಹಾಡು, ಹೊಸ ಕತೆಗಳು. ಸೊ ಇದಾಗ್ತಾ ಇದೆ. ಇದು ಸುಮ್ಮನೆ ಜಸ್ಟ್ ಆ್ಯಕ್ಟಿಂಗು, ಡೈರೆಕ್ಷನ್ನು ಕೋರ್ಸ್ ಅಲ್ಲ. ಇದು ಬೇರೆ ಏನೋ ಬಿಲ್ಡಿಂಗ್. ಇದು ಒಂದು ಗ್ರಹಿಕೆಯನ್ನು, ಅಭಿವ್ಯಕ್ತಿಯನ್ನು, ಎಕ್ಸ್ಪೆರಿಮೆಂಟ್ಗಳನ್ನು, ಒಂದು ಕುಲುಮೆಯೊಳಗೆ ಹೋಗಬೇಕಿಲ್ಲಿ. ಆ ಥರದ್ದು ಒಂದು ಸ್ಪೇಸ್ ಭಾರತದಲ್ಲಿ ಇಲ್ಲ. ಆ ಥರದ್ದು ಸ್ಪೇಸ್ ಬಹಳ ಬೇಕಾಯಿತು ನಮಗೆ. ಅದು ಆಗ್ತಾಯಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.